ಸೊಪ್ಪು ಎಲ್ಲ ಹಾಕಿ ಬ್ಯಾಟರ್ ರೆಡಿ ಮಾಡಿ ಅದ್ರಲ್ಲಿ ಹಾಕಿ ಅದು ನೋಡಿದ್ರೆ ಫೆವಿಕ್ವಿಕ್ ಥರ ಅಂಟ್ಕೊಂಡು ಫುಲ್ ಪಡ್ಡುನೇ ಎದಳಲಿಲ್ಲ. ಹೊರಗಡೆಯಿಂದ ನನ್ನ ಗಂಡ ಒಂದು ಪಾರ್ಸಲ್ ತೊಗೊಂಬಂದು ಕೊಟ್ಟರು. ಏನು ಅಂತ ಕೇಳಿದ್ದಕ್ಕೆ ನೀನು ಹಿಂಗೆ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದೀನಿ ತಿನ್ನು ಅಂತ ಹೇಳಿದ್ರು. ನಾನು ಇಷ್ಟು ಅರ್ಥ ಮಾಡ್ಕೊಂಡಿದ್ದಿರಲ್ಲ ಅಂತ ಖುಷಿ ಪಡಬೇಕೋ ಇಲ್ಲ ಅಂದರೆ ನಾನು ಕಿಂಡಲ್ ಪಡ್ತಿದ್ದೀರ ಅಂತ ಬೇಜಾರು ಮಾಡ್ಕೋಬೇಕು ಗೊತ್ತಿಲ್ಲ. ಬಟ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗಿತ್ತು, ಫ್ರಸ್ಟ್ರೇಟ್ ಆಗಿತ್ತು. ಫಸ್ಟು ಅವ್ರು ತಂದಿದ್ದು ದೋಸೆ ತಿಂದು ಫ್ರಸ್ಟ್ರೇಷನ್ ಎಲ್ಲ ಕಮ್ಮಿ ಆದಮೇಲೆ ಕುತ್ಕೊಂಡು ಒಂದು 15-20 ವೀಡಿಯೋ ನೋಡಿದೆ. ಸೀಸ್ನಿಂಗ್ ಮಾಡಿದ್ರು ಯಾಕೆ ಪಡ್ಡು ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಯಿತು ಚೆನ್ನಾಗಿ ಉಪ್ಪಾಕಿ ಉಜ್ಜಿ ಮತ್ತು ಜಾಸ್ತಿ ಆನಿಯನ್ನು ಮತ್ತು ಎಣ್ಣೆ ಹಾಕ್ಬಿಟ್ಟು ಒಂದು 3-4 ಸಲ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಈರುಳ್ಳಿ ಎಷ್ಟು ಯೂಸ್ ಮಾಡಬೇಕು ಅಂತ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ನನಗೇನು ಗೊತ್ತಿದ್ದು ಗುರು, ಈರುಳ್ಳಿ ರೇಟ್ ಬೇರೆ ಜಾಸ್ತಿ ಅಂತ ಒಂದೇ ಒಂದು ಯೂಸ್ ಮಾಡಿ ಸೀಸ್ನಿಂಗ್ ಮಾಡಿದ್ದೆ. ಅದಕ್ಕೆ ಪಡ್ಡು ಎಲ್ಲ ಹೋಗಿತ್ತು. ಆಮೇಲೆ ಗೊತ್ತಾಯಿತು ಜಾಸ್ತಿ ಎಣ್ಣೆ ಆನಿಯನ್ ಹಾಕಿ 3-4 ಸಲ ಸೀಸ್ನಿಂಗ್ ಮಾಡಬೇಕು. ಸಕ್ಸಸ್ಫುಲ್ಲಾಗಿ 1/4 ಲೀಟ್ರ್ ಎಣ್ಣೆ 1/4 kg ಆನಿಯನ್ ಖಾಲಿ ಆದಮೇಲೆ ಒಂದು 3-4 ಪಡ್ಡು ಹಾಕಿ ಟ್ರೈ ಮಾಡಿ ನೋಡಿದೆ. ಸೊ ಪಡ್ಡು ಅಂತೂ ಸಖತ್ತಾಗಿ ಬಂತು. ಒಂಥರ ಯುದ್ಧನೇ ಗೆದ್ದಷ್ಟು ಖುಷಿಯಾಗೋಯ್ತು ನನಗಂತೂ. ಹೊಸ ಕಾಸ್ಟ್ ಐರನ್ ತವಾ ಸವಾಸ ನೋಡಿ ಹಿಂಗಾಗಿದೆ. ನಿಮ್ಗೇನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್